ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ರಿಲೀಸ್. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಹಿಂಬದಿ ಗೇಟ್ನಿಂದ ಹೊರಟ ನಟ. ನೇರವಾಗಿ ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿದ ಪುಷ್ಪ. ಜೈಲಿಂದ ಹೊರಬರ್ತಿದ್ದಂತೆ ಫುಲ್ ಖುಷಾದ ಅಲ್ಲು ಫ್ಯಾಮಿಲಿ. ಮೃತ ರೇವತಿ ಕುಟುಂಬಕ್ಕೆ ನನ್ನಿಂದಾಗುವ ಸಹಾಯ ಮಾಡ್ತೇನೆ, ನಾನು ಚೆನ್ನಾಗಿದ್ದೇನೆ, ನನ್ನ ಬಗ್ಗೆ ಚಿಂತಿಸಬೇಡಿ ಎಂದ ನಟ. ಪುಷ್ಪ 2 ಈವೆಂಟ್ನಲ್ಲಿ ಸಿಎಂ ರೇವಂತ್ ರೆಡ್ಡಿ ಹೇಳದ ಅಲ್ಲು ಅರ್ಜುನ್. ಮುಖ್ಯಮಂತ್ರಿಗಳ ಹೆಸರು ಹೇಳಲು ಸತಾಯಿಸಿದ್ದ ನಟ. ಇದೇ ಕಾರಣಕ್ಕೆ ಅರೆಸ್ಟ್ ಮಾಡಿಸಿ ಸೇಡು ತೀರಿಸಿಕೊಂಡ್ರ ರೇವಂತ್ ರೆಡ್ಡಿ. ಬಿಜೆಪಿ ಧುರೀಣ ಎಲ್ಕೆ ಅಡ್ವಾಣಿ ಆರೋಗ್ಯದಲ್ಲಿ ಏರುಪೇರು. ನವದೆಹಲಿಯ ಖಾಸಗಿ ಆಸ್ಪತ್ರೆಗೆ ದಾಖಲು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರೋ ಅಡ್ವಾಣಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಸೇರಿ 7 ಜನರಿಗೆ ಜಾಮೀನು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ತನಿಖಾಧಿಕಾರಿಗಳ ಚಿಂತನೆ. ಸುಪ್ರೀಂ ಕೋರ್ಟ್ಗೆ ಹೋಗೋ ಬಗ್ಗೆ ಎಸ್ಪಿಪಿ ಕಾನೂನು ತಜ್ಞರ ಜೊತೆ ಚರ್ಚೆ. ದರ್ಶನ್ ಆಸ್ಪತ್ರೆಯಿಂದ ನೇರವಾಗಿ ಮನೆಗೆ ಬರೋ ಸಾಧ್ಯತೆ. RR ನಗರದ ತೂಗುದೀಪ ನಿವಾಸದಲ್ಲಿ ಫುಲ್ ಕ್ಲೀನಿಂಗ್. ಮನೆಗೆ ಹೂವು ಹಾರ ಹಾಕಿ ಸಂಭ್ರಮಿಸಿದ್ದ ಫ್ಯಾನ್ಸ್. ಐದನೇ ಆರೋಪಿ ನಂದೀಶ್ಗೆ ಸಿಕ್ಕಿಲ್ಲ ಜಾಮೀನು. ಮಗನ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆಯೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಕುಟುಂಬ. ದರ್ಶನ್ ಹೊರ ಬಂದಿದ್ದಾರೆ, ಎಲ್ಲ ನೋಡಿಕೊಳ್ತಾರೆ ಅನ್ನೋ ನಂಬಿಕೆಯಲ್ಲಿ ತಂದೆ ತಾಯಿ. ಡ್ರೋನ್ ಪ್ರತಾಪ್ ಬಂಧನದ ಬಳಿಕ ಮಧುಗಿರಿ ಪೊಲೀಸರ ತೀವ್ರ ತನಿಖೆ. ಇದೊಂದೇ ಅಲ್ಲ, ಈ ಹಿಂದೆ ಪೋಸ್ಟ್ ಮಾಡಿದ್ದ ಹಲವು ವಿಡಿಯೋಗಳಲ್ಲೂ ಕೆಮಿಕಲ್ ಬಳಕೆ ಪತ್ತೆ. ಎಕ್ಸ್ಪೆರಿಮೆಂಟ್ ನೆಪದಲ್ಲಿ ಹುಚ್ಚಾಟಕ್ಕೆ ಕೆಮಿಕಲ್ ಎಲ್ಲಿಂದ ತರ್ತಿದ್ದ ಅಂತ ವಿಚಾರಣೆ. ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ ಪ್ರಕರಣ. A1 ನಿಖಿತಾ ಸಂಘಾನಿಯಾ. ಅಲಹಾಬಾದ್ ಹೈಕೋರ್ಟ್ಗೆ ಬೇಲು ಅರ್ಜಿ ಸಲ್ಲಿಕೆ. ಇನ್ನೂ ನಾಪತ್ತೆಯಾಗಿರುವ ಆರೋಪಿ. ಅಧಿಕಾರವನ್ನು ಒದ್ದು ಕಿತ್ತುಕೊಳ್ಳಬೇಕೆಂಬ ಡಿಕೆಶಿ ಹೇಳಿಕೆ ಬಗ್ಗೆ ಚರ್ಚೆ. ಗೊಂದಲ ಸೃಷ್ಟಿಸಲು ಪದೇ ಪದೇ ಹೇಳುತ್ತಿದ್ದಾರೆಂದು ಗುಸು. ಉದ್ದೇಶ ಪೂರ್ವಕವಾಗಿಯೇ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆಂದು ಸಿಎಂ ಬಣದಲ್ಲಿ ಚರ್ಚೆ. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಮುಸುಕಿನ ಗುದ್ದಾಟ. ಕಲಾಪದಲ್ಲಿ ಆರ್ ಅಶೋಕ್ ನಡೆ ಬಗ್ಗೆ ಬಿಜೆಪಿ ನಾಯಕರ ಬೇಸರ. ಕೆಲ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಮುಂದುವರಿಸಲ್ಲ ಎಂದು ಅಸಮಾಧಾನ. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಶಾಸಕರು ಗರಂ. ಬರೀ ಮೀಸಲಾತಿ ಗಲಾಟೆ, ರಾಜೀನಾಮೆ ಕಿತ್ತಾಟಕ್ಕೆ ಸಾಕ್ಷಿಯಾದ ಅಧಿವೇಶನ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗದ್ದಕ್ಕೆ ಬೇಸರ. ಸ್ವಪಕ್ಷ ಜೆಡಿಎಸ್ ವಿರುದ್ಧ ಸಿಟ್ಟಾಗಿ ನಿಂತ ಜಿಟಿಡಿ ಬೆನ್ನಿಗೆ ನಿಂತ ಶಾಸಕರು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಜಿಟಿಡಿ ಬೇಕು. ಅಸಮಾಧಾನ ಶಮನ ಮಾಡುವಂತೆ ಎಚ್ಡಿಕೆಗೆ ಶಾಸಕರ ಒತ್ತಾಯ. ಕಲಬುರಗಿಯಲ್ಲಿ ಸ್ಟ್ರೀಟ್ ಲೈಟ್ ವಿದ್ಯುತ್ ವೈರ್ ತಗುಲಿ ಬಾಲಕ ಸಾವು ಕೇಸ್. ದುರಂತ ನಡೆದು 2 ದಿನವಾದರೂ ಎಚ್ಚೆತ್ತುಕೊಳ್ಳದ ಪಾಲಿಕೆ. ಈಗಲೂ ಬಲಿ ಪಡೆದ ಕಂಬಕ್ಕೆ ಮೆತ್ತಿಕೊಂಡಿವೆ 10 ವಿದ್ಯುತ್ ತಂತಿಗಳು. ಅತ್ತ ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ. ಇತ್ತ ಹಂಪಿಯಲ್ಲೂ ತುಂಗಭದ್ರಾ ನದಿಯಲ್ಲಿ ಹನುಮ ಮಾಲಾ ವಿಸರ್ಜಿಸಿದ ಭಕ್ತರು. ಸಂಪೂರ್ಣ ಕೇಸರಿಮಯವಾದ ಹಂಪಿ. ಗಾಳಿಪಟದ ದಾರಕ್ಕೆ ಸಿಲುಕಿ ರಕ್ತಸಿಕ್ತವಾಗಿದ್ದ 2 ಗಿಳಿಗಳ ರಕ್ಷಣೆ. ಗಿಳಿಗಳನ್ನು ರಕ್ಷಿಸಿ ಮಾನವೀಯತೆ ಮೆರೆದ ಅಗ್ನಿಶಾಮಕ ಸಿಬ್ಬಂದಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಘಟನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಭಾರೀ ಮಳೆ. ಚೆನ್ನೈ, ತಿರುವಣ್ಣಾಮಲೈ ಸೇರಿ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ. ಗ್ರಾಮಕ್ಕೆ ನದಿ ನೀರು ನುಗ್ಗದಂತೆ ರಾತ್ರಿ ಇಡೀ ಹೋರಾಟ. ನೋಡ್ತಿದ್ದಂತೆ ಕುಸಿದು ಬಿದ್ದ ಬೃಹತ್ ಗುಡ್ಡ. ಪಾಕಿಸ್ತಾನ ಅಫ್ಘಾನ್ ಗಡಿ ಭಾಗದಲ್ಲಿ ಭಾರೀ ಭೂಕುಸಿತ. ಗುಡ್ಡದ ಕೆಳಗೆ ಇದ್ದ ಮನೆಗಳು ನೆಲಸಮ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.